ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ವಿ ಅದರದ್ದೇ ಕಂಟಿನ್ಯೂ ಪಾರ್ಟ್. ಯಾಕಂದರೆ ಪ್ರೊಸೀಜರ್ ಆಫ್ ಇನ್ಕಾರ್ಪೊರೇಷನ್ ಕಂಪನಿ ಏನಿದೆ ಸ್ವಲ್ಪ ದೊಡ್ಡ ಕಾನ್ಸೆಪ್ಟು. ನಾನು ಜಾಸ್ತಿ ಅದನ್ನು ಮೋರ್ ದೆನ್ 30 ಮಿನಿಟ್ಸ್ 15 ಮಿನಿಟ್ಸ್ 25 ಮಿನಿಟ್ಸ್ ಎಲ್ಲ ಹೇಳ್ಬಿಟ್ಟು ಸುಮ್ಮನೆ ನಿಮ್ಗೆ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಸ್ಪ್ಲಿಟ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಪ್ರೊಸೀಜರ್ ನಿಮಗೆ ಅರ್ಥ ಆಯಿತು ಅಂದರೆ ಇಡೀ ಯೂನಿಟಿ ಅರ್ಥ ಆದಂಗೆ. ಇದರಲ್ಲೇ MOA ಬರುತ್ತೆ, ಇದರಲ್ಲೇ AOA ಬರುತ್ತೆ, ಎಲ್ಲ ವಿಷಯಗಳು ಕೂಡ ಇದರಲ್ಲೇ ಬಂದ್ಬಿಡುತ್ತೆ. ಒಂದು ಯೂನಿಟೇ ಮುಗ್ದಂಗಿದ್ದು ಹೆಚ್ಚು ಕಮ್ಮಿ ನಿಮಗೆ ಅರ್ಥ ಆಯಿತು ಅಂದರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಸ್ಲೋಲಿಯಾಗಿ ನಿಮ್ಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೆ, ಪ್ರೊಸೀಜರ್ನ ಒಂದು ಕಂಪನಿನ ಇನ್ಕಾರ್ಪೊರೇಟ್ ಮಾಡ್ಬೇಕಾದ್ರೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋದು ಏನು ಅಂತ ಹೇಳಿದ್ದೆ. ಇನ್ಕಾರ್ಪೊರೇಷನ್ ಅಂತಂದರೆ ಒಂದು ರೀತಿ ಲೀಗಲ್ ಪ್ರೋಸೆಸ್ಸು. ಆಮೇಲೆ 2013 ಆ್ಯಕ್ಟ್ನ ಪ್ರಕಾರ ಸೆಕ್ಷನ್ 3 ಒಂದು ಪ್ರೈವೇಟ್ ಕಂಪ್ನಿ ಏನಾದರೂ ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ 3 ಮೆಂಬರ್ಸು, ಪಬ್ಲಿಕ್ ಕಂಪ್ನಿ ಮಾಡ್ತಾರೆ ಅಂದರೆ 7 ಮೆಂಬರ್ಸು, 1 ಪರ್ಸನ್ ಕಂಪ್ನಿ ಅಂದರೆ 1 ಪರ್ಸನ್ನು ಅಂತ ಹೇಳಿದೆ. ಅದನ್ನೆಲ್ಲದನ್ನು ಕೂಡ ರಿಜಿಸ್ಟರ್ ಆಫ್ ಕಂಪನಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಅದನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. 4 ಕ್ಲಾಸ್ 2 ಕಂಪನಿ ಆ್ಯಕ್ಟ್ 2013ನ ಪ್ರಕಾರ ಏನಾದರೂ ಸೇಮ್ ಮ್ಯಾಚ್ ಆಗ್ತಾ ಇದೆ ಅಂದರೆ ಎಕ್ಸಿಸ್ಟಿಂಗ್ ಕಂಪ್ನಿ ಜೊತೆ ಅದನ್ನು ನೇಮ್ ಏನಾದ್ರು ಮ್ಯಾಚ್ ಆಗ್ತಿದೆ ಅದನ್ನು ರಿಜೆಕ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೆಕ್ಷನ್ 4 ಪ್ರಕಾರ ಇಲ್ಲಿ ನೇಮ್ನ ಕೊಟ್ಬಿಟ್ಟು ನಾವು ರಿಜಿಸ್ಟರ್ ಮಾಡಿಸ್ಬೋದು ಆ್ಯಸ್ ಪರ್ ಫೀಸು ಎಲ್ಲ ಡಿಸ್ಕ್ರೈಬ್ ಏನು ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಪಾನ್ ದಿಸ್ ರಿಜಿಸ್ಟರ್ಡ್ ವಿತಿನ್ 20 ಡೇಸಲ್ಲಿ ನೇಮ್ನ ಕೊಡ್ತಾರೆ. ಇಫ್ ಇನ್ ಕೇಸ್ ಎಕ್ಸ್ಟೆನ್ಷನ್ ಬೇಕಂದರೆ 60 ಡೇಸಿಗೆ ಮಾಡಿಕೊಡ್ತಾರೆ ಅಪ್ರೂವಲ್ಗೆ ಅಂತ ಹೇಳಿದರು. ಸೆಕ್ಷನ್ 153ಯ ಪ್ರಕಾರ DIR ಅನ್ನುವಂಥದ್ದು ಪ್ರತಿಯೊಬ್ಬರು ಡೈರೆಕ್ಟರ್ಗಳು ತಗೊಳ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟಕ್ಕೆ ನಾನು ಇದನ್ನು ನಿಲ್ಲಿಸಿದ್ದೆ. ಎಲ್ಲಿಗೆ? ಲಾಸ್ಟ್ ಕ್ಲಾಸಸ್ಗಳನ್ನು ಇಲ್ಲಿಗೆ ನಿಲ್ಲಿಸಿದ್ದೆ. ಏನಕ್ಕೆ ನಿಲ್ಲಿಸಿದ್ದೆ ಅಂದರೆ ನೆಕ್ಸ್ಟ್ ನಾನು MOAನ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೆ. MOAನ ಈ ವಿಡಿಯೋದಲ್ಲಿ ನಾನು MOA ಅಂದ್ರೇನು, MOAದಲ್ಲಿ ಏನೇನು ಇರಬೇಕು ಅಂತ ಡಿಸ್ಕಸ್ ಮಾಡ್ತೇನೆ. AOA ಅಂದ್ರೇನು, AOAದಲ್ಲಿ ಏನೇನು ಇರಬೇಕು ಅಂತ ಡಿಸ್ಕಸ್ ಮಾಡ್ತೇನೆ. ಆಮೇಲೆ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಾವು ಕಾನ್ಸೆಪ್ಟ್ ತೊಗೋಣ, ಡೈರೆಕ್ಟ್ ಆಗಿ ಸರ್ಟಿಫಿಕೇಟ್ನ ಇಶ್ಯೂ ಮಾಡುವಂಥದ್ದು. ಯಾಕಂದರೆ ಎಲ್ಲ ಮುಗ್ದಾದ್ಮೇಲೆ ಪ್ರೊಸೀಜರು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಆ ಸರ್ಟಿಫಿಕೇಟ್ನ ಕಾನ್ಸಿಕ್ವೆನ್ಸಸ್ಗಳೇನು, ಸರ್ಟಿಫಿಕೇಟ್ ಹೇಗೆ ಇಶ್ಯೂ ಮಾಡ್ತಾರೆ, ಅದನ್ನು ಹೇಗೆ ಎವಿಡೆನ್ಸ್ ಆಗಿ ತೊಗೊಳ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಅಲ್ಲಿಗೆ ಕಂಪ್ಲೀಟ್ ಆಗಿ ನಮ್ಮ ಒಂದು ಪ್ರೊಸೀಜರ್ ಏನಿದೆಯಲ್ಲ ಇಲ್ಲಿಗೆ ಫಿನಿಶ್ ಆಗೋಗುತ್ತೆ. ಅಂದರೆ ಯಾವ ರೀತಿಯಾದಂಥ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು ಇಲ್ಲಿಗೆ ಕಂಪ್ಲೀಟ್ ಆಗಿ ಫಿನಿಶ್ ಆಗುತ್ತೆ. ಅಂದರೆ ನೀವೇ ಒಬ್ಬರು ಲಾಯರ್ಗಳಾಗಿದ್ದರೆ, ಕಾರ್ಪೊರೇಟ್ ಲಾಯರ್ ಆಗಿದ್ದರೆ ಈ 3 ವಿಡಿಯೋಗಳನ್ನು ನೋಡಿದರೆ ನೀವು ಯಾರಿಗಾದರೂ ಸಜೆಸ್ಟ್ ಮಾಡಬಹುದು, ನಾನು ಒಂದು ಕಂಪ್ನಿನ ರಿಜಿಸ್ಟರ್ ಮಾಡಿಕೊಡ್ತೀನಿ ತೊಗೊಂಡು ಬಾ ಅಂತ. ಸಣ್ಣ ಪುಟ್ಟ ಡ್ರಾಫ್ಟಿಂಗ್ ವರ್ಕ್ ಇರುತ್ತೆ, ನೀವು ಅದೆಲ್ಲ ಕಲ್ತ್ಕೊಂಡ್ರೆ ಯಾರಿಗಾದರೂ ನೀವು ಸಜೆಸ್ಟ್ ಮಾಡಬಹುದು. ಓಕೆ, ಸೊ ಇದನ್ನು ಮತ್ತೆ 2 ವಿಡಿಯೋಗೆ ನಾನು ಸ್ಪ್ಲಿಟ್ ಮಾಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ MOA ಮತ್ತು AOA ಏನಂತ ಹೇಳ್ತೇನೆ. ಯಾಕಂದರೆ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಇದೆ, MOA ಅಂತಲೇ ಇದೆ, AOA ಅಂತಲೇ ಇದೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಅದಾದಮೇಲೆ MOA, AOA, ಡಾಕ್ಯುಮೆಂಟ್ಸು, ಮೆಂಬರ್ಸು ಎಲ್ಲ ಆದಮೇಲೆ ಡೈರೆಕ್ಟಾಗಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಈ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಎಲ್ಲ ಅಪ್ರೂವ್ ಆದಮೇಲೆ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರಲ್ವ, ಆ ಸರ್ಟಿಫಿಕೇಟ್ನ ಬಗ್ಗೆ ಮುಂದಿನ ವಿಡಿಯೋ ಒಂದು ಕಲ್ತ್ಬಿಟ್ಟು ಈ ಕಂಪ್ಲೀಟಾಗಿ 3 ವಿಡಿಯೋಗೂ ಒಂದು ಕನ್ಕ್ಲೂಷನ್ನ ಕೊಡೋಣ. ಈಗ ಡ್ರಾಫ್ಟಿಂಗ್ ಆಫ್ ಮೆಮೊರೆಂಡಮ್ ಅಂದರೆ ಇದು ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅಂದರೆ ಏನು? ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಆಫ್ ದ ಕಂಪನಿ ವಿಚ್ ಮಸ್ಟ್ ಬಿ ಕಂಟೈನ್ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ದ ಕಂಪನಿ. ದ ಪರ್ಪಸ್ ಆಫ್ MOA is to enable the member of the company and the creditors, enable the members of the company and creditors and the public to know what it is the powers or the what at the range of the activity. ಅರ್ಥ ಆಯ್ತಾ ನಿಮಗೆ? ಸೊ ಇದಕ್ಕೋಸ್ಕರ MOAನ ಮಾಡಿರುವಂಥದ್ದು. MOA ಆ್ಯಕ್ಚುಲಿ ಏನು, MOA ಏನು ಮಾತಾಡುತ್ತೆ ಅಂತ ನಿಮ್ಗೆ ಏನಾದರೂ ಬೇಕಂದರೆ, MOA ಬೇಸಿಕಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾವುದರ ಕಾನ್ಸ್ಟಿಟ್ಯೂಷನ್ನು? ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲ, ನಮ್ಮ ಸಂವಿಧಾನ ಅಲ್ಲ. ಇದು ಕಂಪನಿಯ ಸಂವಿಧಾನ. ಅಂದರೆ ಒಂದು ಕಂಪನಿ ಏನು ಆಫರ್ ಮಾಡ್ತಾ ಇದೆ, ಏನು ಸೇಲ್ ಮಾಡ್ತಾ ಇದೆ, ಏನು ಪ್ರಾಡಕ್ಟ್ನ ಕೊಡ್ತಾ ಇದೆ, ಏನು ಆಬ್ಜೆಕ್ಟಿವ್ ಏನಿದೆ, ಏನಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಅದು ಎಸ್ಟಾಬ್ಲಿಷ್ ಆಗಿದೆ ಅಂತ ಎಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಡಾಕ್ಯುಮೆಂಟ್. ಯಾರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತಂದರೆ ಆ ಕಂಪನಿಯ ಮೆಂಬರ್ಸ್ಗಳಿಗೆ, ಆ ಕಂಪನಿಯ ಸಾಲಗಾರರಿಗೆ ಅಥವಾ ಸಾಲ ಕೊಡುವಂಥವ್ರಿಗೆ, ತಗೊಳ್ಳುವಂಥವ್ರಿಗೆ, ಮತ್ತು ಪಬ್ಲಿಕ್ಸ್ಗಳಲ್ಲಿ ಶೇರ್ಸ್ಗಳನ್ನು ಹಾಕಬೇಕಾದ್ರೆ ಪಬ್ಲಿಕ್ಕಿಗೆ. ಸೊ ಈಗ ಪಬ್ಲಿಕ್ಕು ಶೇರ್ ಏನಾದರೂ ತೆಗೆದುಕೊಳ್ಬೇಕಾದ್ರೆ ಅದರದ್ದು MOAನ ನೀವು ಡೌನ್ಲೋಡ್ ಮಾಡಿ ನೋಡ್ಬೋದು. ಆ MOAದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ನಾವು ಯಾವ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ, ಉದ್ದೇಶ ಏನು. ಸೊ ಅದನ್ನು ನೀವು ಫಸ್ಟು ಡ್ರಾಫ್ಟ್ ಮಾಡ್ಕೊಳ್ಬೇಕಾಗುತ್ತೆ ಬಿಫೋರ್ ರಿಜಿಸ್ಟರಿಂಗ್ ದ ಒಂದು ಇನ್ಕಾರ್ಪೊರೇಷನ್ ನೀವು ಮಾಡೋದಕ್ಕಿಂತ ಮುಂಚೆ. ಅಂದರೆ ಒಂದು ಕಂಪ್ನಿನ ನೀವು ಇನ್ಕಾರ್ಪೊರೇಟ್ ಮಾಡಿ ರಿಜಿಸ್ಟರ್ ಮಾಡೋದಕ್ಕಿಂತ ಮುಂಚೆ. ಆಸ್ ಪರ್ ದ ರೂಲ್ 13 ಆಫ್ ದ ಕಂಪನೀಸ್ ರೂಲ್ 2014, ಕಂಪನೀಸ್ ಆ್ಯಕ್ಟ್ ಬೇರೆ, ಕಂಪನೀಸ್ ರೂಲ್ಸ್ ಬೇರೆ. ಕಂಪನೀಸ್ ಆ್ಯಕ್ಟ್ 2013 ಬಂದಿದ್ದು, ಕಂಪನೀಸ್ ರೂಲ್ಸ್ 2014ನ ಪ್ರಕಾರ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ನು ಮಸ್ಟ್ ಬಿ ಸೈನ್ ಆಗಿರಬೇಕು. ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅದು ಸೈನ್ ಆಗಿರಬೇಕು. ಸೈನ್ ಆಗಿರಬೇಕು ವಿತ್ ಅಡ್ರೆಸ್ಸು, ಅವರ ಡಿಸ್ಕ್ರಿಪ್ಷನ್ನು, ಯಾರ್ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಯಾರ್ಯಾರು ಮೆಂಬರ್ಸ್ಗಳಿದ್ದಾರೆ, ಅವರ ಅಕ್ಯುಪೇಷನ್ನು ಅಥವಾ ಏನೇ ಇದ್ರೂ ಕೂಡ ಎಲ್ಲದನ್ನು ಕೊಟ್ಟಿರಬೇಕು. ಅಟ್ಲೀಸ್ಟ್ 1 ವಿಟ್ನೆಸ್ಸು ಅಲ್ಲಿ ಸಿಗ್ನೇಚರ್ ಹಾಕಿರಬೇಕು. ಆ ಸಿಗ್ನೇಚರ್ ಜೊತೆಗೆ ಅವನ ಹೆಸರಿರಬೇಕು, ಅವನ ಅಡ್ರೆಸ್ ಇರಬೇಕು, ಡಿಸ್ಕ್ರಿಪ್ಷನ್ ಇರಬೇಕು. ಅಂದರೆ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅನ್ನುವಂಥ ಡಾಕ್ಯುಮೆಂಟಲ್ಲಿ
ಯಾರು ಮೆಮೊರೆಂಡ್ ಆಫ್ ಅಸೋಸಿಯೇಷನ್ ಪಾಸ್ ಮಾಡ್ತಾ ಇದ್ದಾರೆ ಆ ಮೆಂಬರ್ನ ಸೈನ್ ಇರಬೇಕು. ಅದ್ರ ಜೊತೆ ಅಡ್ರೆಸ್, ಲೊಕೇಶನ್, ಅವ್ನು ಏನಿಲ್ಲ ಆಕ್ಯುಪೇಷನ್, ಏನ್ ಕೆಲಸ ಮಾಡ್ತಾನೆ ಇರಬೇಕು. ಅದು ಒಬ್ಬ ವಿಟ್ನೆಸ್ ಇರಬೇಕು. ಆ ವಿಟ್ನೆಸ್ ಇಂದು ಅಡ್ರೆಸ್, ಡಿಸ್ಕ್ರಿಪ್ಷನ್, ಆಕ್ಯುಪೇಷನ್, ಏನ್ ಕೆಲಸ ಮಾಡ್ತಾನೆ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿರಬೇಕು. ಅದಾದ್ಮೇಲೆ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅನ್ನುವಂಥದ್ದು ಸೆಕ್ಷನ್ 4 ನ ಪ್ರಕಾರ ಏನೇನ್ ಪರ್ಟಿಕ್ಯುಲರ್ಸ್ ಇರಬೇಕು ಅಂತ. ಇದು 2014 ಕಂಪನೀಸ್ ಆಕ್ಟ್, ಕಂಪನೀಸ್ ಇನ್ಕಾರ್ಪೊರೇಷನ್ ರೂಲ್ಸ್ ನ ಪ್ರಕಾರ 2013 ಸೆಕ್ಷನ್ 4 ನ ಪ್ರಕಾರ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ನೇಮ್ ಆಫ್ ದ ಕಂಪನಿ ಇರಬೇಕು. ಅಂದ್ರೆ ಆ ಕಂಪನಿಯ ಹೆಸರೇನಂತ ತೋರಿಸಿರ್ಬೇಕು. ಆಮೇಲೆ ಯಾವ ಸ್ಟೇಟ್ ಅಲ್ಲಿ ಅದು ರಿಜಿಸ್ಟರ್ ಆಗಕ್ ಹೋಗ್ತಾ ಇದೆ, ಯಾವ ರಾಜ್ಯದಲ್ಲಿ ಅದು ರಿಜಿಸ್ಟರ್ ಆಗಕ್ ಹೋಗ್ತಾ ಇದೆ ಅಂತ ತೋರಿಸ್ಬೇಕು. ಆಮೇಲೆ ಆ ಕಂಪನಿಯ ಫಾರ್ಮ್ ಮಾಡ್ತಾ ಇರುವಂತ ಉದ್ದೇಶ ಏನು ಅಂತ ಹೇಳ್ಬೇಕು. ಆಮೇಲೆ ಆ ಕಂಪನಿ ಏನಿದೆ ಅದರ ಹೊಣೆಗಾರಿಕೆ ಯಾರ ತಲೆ ಮೇಲೆ ಇರುತ್ತೆ, ಏನು ಶೇರ್ ಹೋಲ್ಡರ್ಸ್ ಮೇಲೆ ಇರುತ್ತಾ, ಓನರ್ಸ್ ಮೇಲೆ ಇರುತ್ತಾ, ಪಬ್ಲಿಕ್ ಮೇಲೆ ಇರುತ್ತಾ, ಪ್ರೈವೇಟ್ ಪರ್ಸನ್ ಮೇಲೆ ಇರುತ್ತಾ. ಆಮೇಲೆ ದ ಅಮೌಂಟ್ ಆಫ್ ದ ಶೇರ್, ಯಾರು ಎಷ್ಟು ಮಟ್ಟಿಗೆ ಶೇರ್ಗಳನ್ನ ಕೊಡ್ತಾ ಇದ್ದಾರೆ, ಅದರಲ್ಲಿ ಕಂಪನಿ ಎಷ್ಟು ಮಟ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ತಾ ಇದೆ, ಮೆಂಬರ್ ಎಷ್ಟು ಮಟ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದ್ರು ಪಬ್ಲಿಕ್ ಕೊಡ್ತಾ ಇದ್ದಾರೆ, ಪಬ್ಲಿಕ್ ಎಷ್ಟು ಮಟ್ಟಿಗೆ ಕೊಡ್ತಾ ಇದ್ದಾರೆ, ಮೆಂಬರ್ಸ್ಗಳಿದ್ರೆ ಆ ಮೆಂಬರ್ಸ್ಗಳ ಎಷ್ಟೆಷ್ಟು ಶೇರ್ ಇದೆ ಅನ್ನುವಂಥದ್ದನ್ನು ರಿಲೀಸ್ ಮಾಡುವಂಥದ್ದು ಮಾಡಬೇಕು. ಸೊ ಅದಾದ್ಮೇಲೆ ಇನ್ ಕೇಸ್ ಆಫ್ ಪರ್ಸನ್ ಕಂಪನಿ, ದ ನೇಮ್ ಆಫ್ ದ ಪರ್ಸನ್ ಹೂ ವಿಲ್ ಬಿಕಮ್ ದ ಮೆಂಬರ್ ಆಫ್ ದ ಕಂಪನಿ ಈವನ್ ಡೆತ್ ಆಫ್ ದ ಸಬ್ಸ್ಕ್ರೈಬರ್. ಅಂದ್ರೆ ಯಾರು ಒಬ್ರು ಮೆಂಬರ್ ಇರ್ತಾರೆ, ಇಫ್ ಇನ್ ಕೇಸ್ ಏನಾದ್ರು ಅವ್ರು ಸತ್ತೋದ್ರೆ ಬೈ ಮಿಸ್ಟೇಕ್ಲಿ, 7 ಜನ ಸೇರ್ಬಿಟ್ಟು ಒಂದು ಕಂಪನಿ ಮಾಡಿದ್ದಾರೆ, ಅದ್ರಲ್ಲಿ ಯಾರೋ ಒಬ್ರು ಸತ್ತೋದ್ರೆ ಅವರ ನೆಕ್ಸ್ಟ್ ಮೆಂಬರ್ಸ್ಗಳು ಯಾರಾಗಿರ್ತಾರೆ ಅನ್ನುವಂಥ ನಾಮಿನಿ ಕೂಡ ಕೊಟ್ಟಿರುವಂಥ ಡೀಟೇಲ್ಸ್ಗಳನ್ನ ಅದರಲ್ಲಿ ಕೊಟ್ಟಿರಬೇಕು. ಇದಿಷ್ಟು ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಬಗ್ಗೆ. ಈಗ ನಿಮ್ಗೆ ಅರ್ಥ ಆಯ್ತು. ಸೊ ನೋಡಿ, ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಬೇರೆ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಬೇರೆ. ನಾನು ನಿಮಗೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಕೂಡ ಈಗ ಪಾಠ ಮಾಡಾದ್ಮೇಲೆ ನಿಮ್ಗೆ ಅರ್ಥ ಮಾಡಿಸ್ತೀನಿ ಎರಡಕ್ಕಿರೋ ಡಿಫ್ರೆನ್ಸ್. ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಇದನ್ನ ಯಾವ ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾ ಇದೀವಿ, ಯಾವ ಆಫೀಸು, ಎಲ್ಲಿ, ಲೊಕೇಶನ್ ಏನು, ಲಯಬಿಲಿಟಿ ಏನು, ಶೇರ್ಸ್ ಏನು, ಇದೆಲ್ಲದನ್ನು ಕೂಡ ಬರೆದು ರೆಡಿ ಮಾಡ್ಕೊಂಡಿರುವಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಕ್ಕೆ ಕಾನ್ಸ್ಟಿಟ್ಯೂಷನ್ ಯಾವುದು, ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್. ಅದೇ ನೀವೇನಾದ್ರೂ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತ ಬಂದಾಗ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅನ್ನುವಂಥದ್ದು ಇದು ಕೂಡ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದು ಎಕ್ಸ್ಪ್ಲೈನ್ ಮಾಡುತ್ತೆ ಆಪರೇಷನ್ ಆಫ್ ದ ಕಂಪನಿ, ಅಂದ್ರೆ ಒಂದು ಕಂಪನಿ ಹೇಗೆ ಆಪರೇಟ್ ಆಗುತ್ತೆ ಅಂತ. ಇಲ್ಲಿ ಕಂಪನಿಯ ಶೇರ್ ಯಾರು, ಲಯಬಿಲಿಟಿ ಯಾರು, ಉದ್ದೇಶ ಯಾರು, ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದ್ರೆ ನಥಿಂಗ್ ಬಟ್ ಎ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ, ನಥಿಂಗ್ ಬಟ್ ಎ ಆಪರೇಷನ್ ಆಫ್ ದ ಕಂಪನಿ. ಒಂದು ಕಂಪನಿ ಹೇಗೆ ಆಪರೇಟ್ ಆಗುತ್ತೆ ಅಂತ. ಇದರ ಮುಖ್ಯ ಪರ್ಪಸ್ ಏನು ಅಂದ್ರೆ, ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಈ ಅಪಾಯಿಂಟ್ಮೆಂಟ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಡೈರೆಕ್ಟರ್ಸ್ ಗಳದು, ಆಮೇಲೆ ಆಲ್ಸೋ ಮ್ಯಾನೇಜ್ಮೆಂಟ್ ನ ಫೈನಾನ್ಷಿಯಲ್ ರೆಕಾರ್ಡ್ಸ್ ಗಳನ್ನು ಕೂಡ ಇಲ್ಲಿ ಮೇಂಟೈನ್ ಮಾಡ್ತಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ MOA ಅನ್ನುವಂಥದ್ದು ಒಂದು ಬ್ರಾಡ್ ವಿಚಾರ, ಸರಿನಾ. MOA ಅನ್ನುವಂಥದ್ದು ಅದರಲ್ಲಿ ಸಣ್ಣದೊಂದು ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಯಾಕೆ MOA ಬ್ರಾಡ್ ವಿಚಾರ ಹೇಳ್ತಾ ಇದ್ದೀನಿ, MOA ಓವರ್ ಆಲ್ ಆಗಿ ಆಸ್ ಎ ಕಾನ್ಸ್ಟಿಟ್ಯೂಷನ್ ತರ ಏನಕ್ಕೆ ಇದು ಎಸ್ಟಾಬ್ಲಿಷ್ ಆಗಿದೆ, ಏನ್ ಪರ್ಪಸ್, ಯಾರು, ಲಯಬಿಲಿಟಿ ಏನು, ಶೇರ್ಸ್ ಏನು, ಯಾರ್ಯಾರು ಓನರ್ಸ್, ಮೆಂಬರ್ಸ್ ಯಾರು, ನೇಮ್ ಆಫ್ ದ ಕಂಪನಿ ಎಲ್ಲದನ್ನು ಕೊಡುತ್ತೆ. ಆದ್ರೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಒಂದು ಕಂಪನಿ ಸ್ಟಾರ್ಟ್ ಆದ್ಮೇಲೆ ಅದ್ರ ಒಳಗಡೆ ಇರುವಂತ ಡೈರೆಕ್ಟರ್ಸ್ ಗಳು ಹೇಗೆ ಅಪಾಯಿಂಟ್ ಆಗಬೇಕು, ಇದು ಆಪರೇಷನಲ್ ಹೇಗೆ ನಡೆಯುತ್ತೆ, ಮ್ಯಾನೇಜ್ಮೆಂಟ್ ಹೇಗೆ ನಡೆಯುತ್ತೆ, ಈ ಸಿಸ್ಟಮ್ ನ ಬಗ್ಗೆ ಮಾತಾಡುತ್ತೆ. ಸೊ MOA ಬ್ರಾಡ್ ಥಿಂಕಿಂಗ್ ಅಲ್ಲಿ ಯೋಚನೆ ಮಾಡಿ, AOA ಅದ್ರ ಒಳಗಡೆ ಇರುವಂತ ಒಂದು ಸಣ್ಣ ವಿಚಾರ. ಆ ಸಣ್ಣ ವಿಚಾರ ಅಂತಲ್ಲ, AOA ಮಸ್ಟ್ ಅಂಡ್ ಶುಡ್ ಬೇಕು. ಯಾಕಂದ್ರೆ ಯಾರು ಯಾವ ರೀತಿ ನಡೆಸ್ತಾರೆ ಅನ್ನುವಂಥದ್ದು ಕೊಡ್ಲಿಲ್ಲ ಅಂತಂದ್ರೆ ಅದು ತಗೊಳ್ಳೋದಿಲ್ಲ. ಈಗ ಸೆಕ್ಷನ್ 5 ನ ಪ್ರಕಾರ 2013 ಆಕ್ಟ್ ನಲ್ಲಿ ಏನೇನು ಪರ್ಟಿಕ್ಯುಲರ್ಸ್ ಗಳು ಇರಬೇಕು, ಏನೇನು ಅಂಶಗಳು, ಏನೇನು ಒಂದು ಅಂಶಗಳನ್ನ ಒಳಗೊಂಡಿರ್ಬೇಕು, ಏನೇನು ವಿವರಗಳನ್ನ ಒಳಗೊಂಡಿರ್ಬೇಕು ಅಂತ. ಇಲ್ಲಿ ಯಾವ ರೀತಿ ರೆಗ್ಯುಲೇಷನ್ಸ್ ಗಳು ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ನಡೆಯುತ್ತೆ ಅನ್ನುವಂತ ಒಂದು ವಿವರ ಇರಬೇಕು. ಆಮೇಲೆ ಪ್ರಾವಿಷನ್ ಫಾರ್ ಎಂಟ್ರಿಚ್ಮೆಂಟ್ ಟು ದ ಎಫೆಕ್ಟ್ ದಟ್ ದ ಸರ್ಟೈನ್ ಪ್ರಾವಿಷನ್ಸ್ ಆಫ್ ದ ಆರ್ಟಿಕಲ್ಸ್ ಆಸ್ ಮೇ ಬಿ ಅಟ್ ಆಲ್ಟರ್ ವೆನ್ ದ ಕಂಡೀಷನ್ ಆಫ್ ದ ಪ್ರೊಸೀಜರ್ ಆಫ್ ದ ರೆಸ್ಟ್ರಿಕ್ಟ್ ಆಫ್ ದ ಸ್ಪೆಷಲ್ ರೆಸೊಲ್ಯೂಷನ್ ಆಫ್ ದ ಕಂಪೈಲ್ಡ್ ವಿತ್ ದ ಪ್ರಾವಿಷನ್ ಆಫ್ ದ ಎಂಟ್ರಿಚ್ಮೆಂಟ್ ಆಫ್ ದ either of the time of the formation and the source special resolution in the final of the public company and then amendment of the article of the agreed to the by the all of the in the case of private company. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ಏನಾದ್ರೂ ಒಂದು ವಿಶೇಷವಾದಂತ ಒಂದು ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಬೇಕು ಅಂತ ಸಂದರ್ಭದಲ್ಲಿ ಏನಾದ್ರೂ ನೀವು ಒಂದು ಸ್ಪೆಷಲ್ ಕಂಡೀಷನ್ಸ್ ಗಳು ಅಥವಾ ಸ್ಪೆಷಲ್ ಪ್ರೊಸೀಜರ್ಸ್ ಗಳನ್ನ ಏನಾದ್ರೂ ನೀವು ಬದಲಾಯಿಸಬೇಕು ಅಂದ್ರೆ ಅಂತ ಸಂದರ್ಭದಲ್ಲಿ ನೀವು ಬದಲಾಯಿಸಬಹುದು, ಬದಲಾಯಿಸೋ ಹಾಗಿಲ್ಲ ಅಂತ ಏನಿಲ್ಲ. ಆದ್ರೆ ಬದಲಾಯಿಸುವಂತ ಸಂದರ್ಭದಲ್ಲಿ ಏನಾದ್ರೂ ಅದು ಪಬ್ಲಿಕ್ ಕಂಪ್ನಿ ಆಗಿದ್ರೆ ಅಲ್ಲಿ ಒಂದು ವಿಶೇಷವಾದಂತ ಒಂದು ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಿ ಪಬ್ಲಿಕ್ ಒಪಿನಿಯನ್ ಜೊತೆ ಮಾಡಬೇಕು. ಇಫ್ ಇನ್ ಕೇಸ್ ಏನಾದ್ರೂ ಅದು ಒಂದು ಖಾಸಗಿ ಕಂಪ್ನಿ ಆಗಿದ್ರೆ, ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಇರುವಂತಹ ಎಲ್ಲಾ ಒಂದು ಸದಸ್ಯರೇನಿರ್ತಾರೆ ಅವರು ಆ ಬದಲಾಯಿಸ್ತಾ ಇರುವಂತ ಒಂದು ಎಂಟ್ರಿಚ್ಮೆಂಟ್ ಏನಿದೆ, ಸೊ ಅದಕ್ಕೆ ಒಂದು ಸ್ವಲ್ಪ ಸಿಗ್ನೇಚರ್ ಹಾಕ್ಬಿಟ್ಟು ಕೊಡ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಪ್ರೈವೇಟ್ ಆದ್ರೆ, ಪಬ್ಲಿಕ್ ಆದ್ರೆ ಪಬ್ಲಿಕ್ ಅಲ್ಲಿ ಒಂದು ಸ್ವಲ್ಪ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಸ್ಪೆಷಲ್ ಅಮೆಂಡ್ಮೆಂಟ್ ಜೊತೆಗೆ. ಸೊ ಇಲ್ಲಿ ಆಸ್ ಪರ್ ಸೆಕ್ಷನ್ 12 ಕಂಪನೀಸ್ ಆಕ್ಟ್ 2017 ನ ಪ್ರಕಾರ, ಸಾರಿ ಇದು 2013 ಅಂತ, 2013 ನ ಪ್ರಕಾರ ದ ಕಂಪನಿ ಅನ್ನುವಂಥದ್ದೇನಿದೆ ಫಾರ್ಮ್ 13, ಸರಿನಾ, 2017 ಇದು ಅಮೆಂಡ್ಮೆಂಟ್ ಆಗಿರುವಂಥದ್ದು. ಕಂಪನಿ ಆನ್
and the form 30 days it incorporated and its time of thereafter must be have registered in the office capable of the receiving and the acknowledging the all communication and notices as may addressed thereto ಅಂತ ಇದೆ. ಅಂದ್ರೆ ಫಾರ್ಮ್ 30ಯ ಪ್ರಕಾರ ಸೆಕ್ಷನ್ 12 ನಲ್ಲಿ ಅಮೆಂಡ್ಮೆಂಟ್ ಆಗಿರುವಂತಹ 2017 ಅಲ್ಲಿ ಕಂಪನಿ ತನ್ನ ಇನ್ಕಾರ್ಪೊರೇಷನ್ ವಿತಿನ್ 30 ಡೇಸ್ ಅಲ್ಲಿ ಎಲ್ಲಾ ಸಮಯದಲ್ಲೂ ಕೂಡ ಎಲ್ಲಾ ಟೈಮಲ್ಲೂ ಕೂಡ ಅದು ಕಂಪ್ಲೀಟ್ ಆಗಿ ರಿಜಿಸ್ಟರ್ ಮಾಡಿಕೊಂಡು ಕಮ್ಯುನಿಕೇಶನ್ ಮಾಡಿ ನೋಟಿಸ್ ನ ಕೊಡುವಷ್ಟು ಅದು ಕೆಪಬಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದ ಕಂಪನಿ ಶಲ್ ಫರ್ನಿಶ್ ದ ರಿಜಿಸ್ಟರ್ ವೆರಿಫಿಕೇಶನ್ ಇಟ್ಸ್ ರಿಜಿಸ್ಟರ್ ವಿತಿನ್ ದ 30 ಡೇಸ್ ಆಫ್ ದ ಇನ್ಕಾರ್ಪೊರೇಷನ್ ಆಫ್ ದ ಮ್ಯಾನರ್ ಇನ್ ಟು ದ ಪ್ರಿಸ್ಕ್ರೈಬ್ಡ್. ಅಂದ್ರೆ ಕಂಪನಿ ಸ್ಟಾರ್ಟ್ ಆಗಂಗಿರ್ಬೇಕು. ಕಂಪನಿ ಈಗ ಸುಮ್ಮನೆ ನಾವು ಏನೋ ಕೊಟ್ವಿ ಆಯ್ತು ಆ ರೀತಿ ಅಂತಲ್ಲ, ವಿತಿನ್ 30 ಡೇಸ್ ಅಲ್ಲಿ ಅದು ಸ್ಟಾರ್ಟ್ ಆಗಿರ್ಬೇಕು ಇನ್ಕಾರ್ಪೊರೇಷನ್ ಆದಾದ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಪ್ಲಿಕೇಶನ್ ಆಫ್ ದ ಇನ್ಕಾರ್ಪೊರೇಷನ್ ಏನಿದೆ ಸೆಕ್ಷನ್ 7 ನ ಪ್ರಕಾರ 2013 ಆಕ್ಟ್ ನಲ್ಲಿ ಶಲ್ ಬಿ ಫೈಲ್ಡ್ ವಿತ್ ಅ ರಿಜಿಸ್ಟರ್. ಸೆಕ್ಷನ್ 7 ಹೇಳ್ತಾ ಇದೆ ರಿಜಿಸ್ಟರ್ ಹತ್ರ ಹೋಗ್ಬಿಟ್ಟು ಫೈಲ್ ಮಾಡಬೇಕು. ಅದು ಯಾರ ಜ್ಯೂರಿಸ್ಡಿಕ್ಷನ್ ಬರುತ್ತೋ, ಯಾರ ನ್ಯಾಯಾಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೋ ಅವರ ನ್ಯಾಯಾಧಿಕಾರ ವ್ಯಾಪ್ತಿಯಲ್ಲಿ ಹೋಗ್ಬಿಟ್ಟು ಅದನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ the company is proposed to situated in the form of INC 2 ಅಂದ್ರೆ ಕಂಪನಿ ಏನಿದೆ ಅದು ರಿಜಿಸ್ಟರ್ಡ್ ಆಫೀಸ್ ಅಲ್ಲಿ ಫಾರ್ಮ್ ನಂಬರ್ 2 INC 2 ಫಾರ್ಮ್ ನಂಬರ್ INC 7 ಅಲ್ಲಿ ಕೊಡಬೇಕಾಗುತ್ತೆ. INC 2 ನ 1% ಕಂಪನಿಗೆ, INC 7 ನ ಪಬ್ಲಿಕ್ ಅಂಡ್ ಪ್ರೈವೇಟ್ ಕಂಪನಿಗೆ ಕೊಡ್ತಾರೆ. ಒಂದಿಷ್ಟು ಫೀಸ್ ನ ಇಟ್ಟಿದ್ದಾರೆ. ಆ ಫೀಸ್ ನ ಇವರು ಪೇ ಮಾಡ್ತಾ ಆಸ್ ಪರ್ 2014 ರೂಲ್ಸ್ ನ ಪ್ರಕಾರ ಒಂದಿಷ್ಟು ಫೀಸ್ ನ ಪೇ ಮಾಡ್ತಾ ಇವರು ರಿಜಿಸ್ಟರ್ಡ್ ಆಫೀಸಿಗೆ ತೆಗೆದುಕೊಂಡು ಹೋಗಿ ಕೊಡಬೇಕು ಅಂತ ಈ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿಗೆ? ರಿಜಿಸ್ಟರ್ ಆಫೀಸಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ಸ್ಟೇಜು ಒಂದು ಸರ್ಟಿಫಿಕೇಟ್ ನ ಇಶ್ಯೂ ಮಾಡುವಂಥದ್ದು. ಈಗ ಇಲ್ಲಿವರೆಗೂ ನಾನು ಮತ್ತೆ ಹೇಳ್ಕೊಂಡು ಬಂದು ನಿಮಗೆ ನಿಲ್ಲಿಸ್ತೇನೆ. ಒಂದು ಪ್ರೊಸೀಜರ್ ನಾನು ಕಂಪ್ಲೀಟ್ ಕಂಪ್ನಿ ಎಸ್ಟಾಬ್ಲಿಷ್ಮೆಂಟ್ ಪ್ರೊಸೀಜರ್ ಹೇಳ್ತಾ ಇದ್ದೇನೆ. ಸೊ ಇದು ಸಿಲೆಬಸ್ ಅಂತ ಬಂದಾಗ ಇದು ಮುಗಿಯುತ್ತೆ ಇಲ್ಲಿ ತನಕ ಇವತ್ತು ಮುಗಿಯುತ್ತೆ. ಆಮೇಲೆ ನೆಕ್ಸ್ಟ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ನಾನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ತಗೊಂಡು ಅದನ್ನು ಕೂಡ ಕ್ಲೋಸ್ ಮಾಡ್ತೇನೆ. ಈಗ ನಾನು ಪ್ರೊಸೀಜರ್ ಹೇಳ್ತಾ ಇದ್ದೇನೆ. ಪ್ರೊಸೀಜರ್ ಹೇಳ್ಬೇಕಾದ್ರೆ ಎಲ್ಲದನ್ನು ಕೂಡ ಹೇಳಬೇಕಾಗುತ್ತೆ. ಈಗ ಇಲ್ಲಿ ಪ್ರೊಸೀಜರ್ ಫಾರ್ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ ಅನ್ನೋದ್ರಲ್ಲಿ ಇನ್ಕಾರ್ಪೊರೇಷನ್ ಅನ್ನುವಂಥದ್ದು ಒಂದು ಲೀಗಲ್ ಪ್ರೊಸೆಸ್. 2013 ಸೆಕ್ಷನ್ 3 ಪ್ರಕಾರ ಮೆಂಬರ್ಸ್ಗಳು ಎಷ್ಟಿರಬೇಕು ಅಂತ ಹೇಳಿದೆ. ಸೆಕ್ಷನ್ 4 ಕ್ಲಾಸ್ 2 4 ಕ್ಲಾಸ್ 4 ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲಿ MOA ಅಂದ್ರೆ ಏನು ಅಂತ ಹೇಳಿದೆ. ಈಗ MOA ಅಂದ್ರೆ ತುಂಬಾ ನೀಟಾಗಿ ನಾನು ಹೇಳ್ದ ಹಾಗೆ 2 ಸರ್ಕಲ್ಗಳು ಹಾಕಿ MOA ತುಂಬಾ ಬ್ರಾಡ್ ಥಿಂಕಿಂಗು. MOAದಲ್ಲಿ ಏನಿರುತ್ತೆ ಪಬ್ಲಿಕ್ಕಿಗೆ ಮತ್ತೆ ಜನರಿಗೆ ಅಥವಾ ಪ್ರೈವೇಟ್ ಪರ್ಸನ್ಸ್ಗೆ ಮೆಂಬರ್ಸ್ಗಳಿಗೆ. ಸೊ ಇದು ಏನಕ್ಕಿದೆ, ಇದರ ಯಾವ ಸ್ಟೇಟಲ್ಲಿ ಇದೆ, ಆಬ್ಜೆಕ್ಟ್ ಏನು, ಲಯಬಿಲಿಟಿ ಏನು, ಶೇರ್ಸ್ ಏನು ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. MOA ಫಾರ್ಮ್ಯಾಟ್ ಅಲ್ಲಿ ಯಾರು MOA ಮಾಡ್ತಾರೆ ಅವ್ರ ಸಿಗ್ನೇಚರ್ ಸೀಲು, ವಿಟ್ನೆಸ್ ಸಿಗ್ನೇಚರು, ಸೀಲು, ಡಿಸ್ಕ್ರಿಪ್ಷನ್, ಆಕ್ಯುಪೇಷನ್ ಎಲ್ಲದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಸೊ AOA ಅನ್ನುವಂಥದ್ದು ತನ್ನ ಒಳ ಆಡಳಿತ, ತನ್ನ ಆಪರೇಷನ್ ಹೇಗೆ ನಡೆಯುತ್ತೆ, ತನ್ನ ಅಪಾಯಿಂಟ್ಮೆಂಟ್ಗಳು ಹೇಗೆ ನಡೆಯುತ್ತೆ, ಡೈರೆಕ್ಟರ್ಗಳು ಯಾರ್ಯಾರನ್ನ ಅಪಾಯಿಂಟ್ ಮಾಡ್ತೀವಿ, ಡೈರೆಕ್ಟರ್ಗಳ ಅಪಾಯಿಂಟ್ಮೆಂಟ್ ಏನು, ಡೈರೆಕ್ಟರ್ಗಳ ಕೆಳಗಡೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುತ್ತೆ, VP ಲೆವೆಲ್, GM ಲೆವೆಲ್ ಇದು ಯಾವ ರೀತಿ ಇರುತ್ತೆ, ತನ್ನ ಇಂಟರ್ನಲ್ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಹೇಗೆ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಶೋ ಮಾಡ್ತಾ ಇದೆ. ಸೊ ಅದಾದ್ಮೇಲೆ ಪ್ರೈವೇಟ್ ಕಂಪನಿಯಲ್ಲಿ ಹೇಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ವೇರಿಯೇಷನ್ ಆಗುತ್ತೆ ಅಥವಾ ಗೌರ್ಮೆಂಟ್ ಕಂಪನಿಯಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಹೇಗೆ ವೇರಿ ಆಗುತ್ತೆ ಅನ್ನುವಂಥದ್ದನ್ನ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಸೆಕ್ಷನ್ 12 ನ ಪ್ರಕಾರ 2017 ರೂಲ್ಸ್ ನ ಇದರಲ್ಲಿ ಫಾರ್ಮ್ 30 ಅಲ್ಲಿ ನೀವು ಕಮ್ಯುನಿಕೇಶನ್ ನೋಟಿಸ್ಗಳನ್ನ ವಿತಿನ್ 30 ಡೇಸ್ ಅಲ್ಲಿ ಕ್ಲೋಸ್ ಮಾಡ್ಕೊಳ್ಬೇಕು. ಆಮೇಲೆ ಸೆಕ್ಷನ್ 7 ನ ಪ್ರಕಾರ 2013 ಅಲ್ಲಿ ನೀವು ರಿಜಿಸ್ಟರ್ ಹತ್ರ ಹೋಗ್ಬೇಕಾಗುತ್ತೆ ವಿತಿನ್ ನಿಮ್ಮ ಜುಡಿಕ್ಷನ್ ಅಲ್ಲಿ ಒಂದು ಫಾರ್ಮ್ಗಳನ್ನ ತಗೊಂಡು. ಫಾರ್ಮ್ ನಂಬರ್ 2 ಏನಿದೆ ಅದು 1%ಗೆ, ಫಾರ್ಮ್ ನಂಬರ್ 7 ಇದೆ ಪಬ್ಲಿಕ್ ಅಂಡ್ ಪ್ರೈವೇಟ್ ಕಂಪನಿಗಳಿಗೆ ಒಂದಿಷ್ಟು ಫೀಸ್ ಅಂತ ಇರುತ್ತೆ. 2014 ರೂಲ್ಸ್ ನ ಪ್ರಕಾರ ನೀವು ಫೀಸ್ ನ ಕಟ್ಟಬೇಕಾಗುತ್ತೆ. ಇದೆಲ್ಲದು ನೀವು ಮಾಡಾದ್ಮೇಲೆ ಆಮೇಲೆ ಅದು ಸರ್ಟಿಫಿಕೇಟ್ ಇಶ್ಯೂಗೆ ಬರುತ್ತೆ. ಸೊ ಈ ಸರ್ಟಿಫಿಕೇಟ್ ಇಶ್ಯೂದಲ್ಲಿ ಹಾಗೆ ಸುಮ್ಮನೆ ಆಗಲ್ಲ. ಇಲ್ಲಿ ವೆರಿಫಿಕೇಶನ್ ಇರುತ್ತೆ, ವೆರಿಫಿಕೇಶನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಸರಿ ಇದ್ರೆ ಓಕೆ ಅಂತಾರೆ, ಇಲ್ಲ ಈ ಸ್ಟೇಜ್ ಅಲ್ಲೂ ಕೂಡ ನಿಮ್ಮ ಕಂಪನಿ ರಿಜಿಸ್ಟ್ರೇಷನ್ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಸೊ ನಾವೇನ್ ಮಾಡೋಣ, ಮುಂದಿನ ಕ್ಲಾಸಸ್ ಅಲ್ಲಿ ಈ ಇಶ್ಯೂ ಆಫ್ ದ ಸರ್ಟಿಫಿಕೇಟ್ ಇನ್ಕಾರ್ಪೊರೇಷನ್ ಅನ್ನ ಕಲಿತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು. ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB
ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವೊಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು 2 ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ 2 ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ.
ಲಾಸ್ಟ್ ಸೆಮಿಸ್ಟರ್ದು ಕೂಡ ಇದೆ. ನಾನು ಎಲ್ಲಾದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೀನಲ್ಲ, ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.